ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ಕಾಲದ ಗಾಯಗಳನ್ನು ವಿಜಯದ ಗುರುತುಗಳು ಇಂದಿಗೂ ತನ್ನ ಎದೆಯ ಮೇಲೆ ಹೊತ್ತು ನಿಂತಿರುವ ಒಂದು ಪುರಾತನ ನಗರ ಇದೆ, ಅದೇ ಮುದ್ಗಲ್. ಮೊದಲ ನೋಟಕ್ಕೆ ಇದು ಒಂದು ಸಾಮಾನ್ಯ ಪಟ್ಟಣದಂತೆ ಕಾಣಬಹುದು, ಆದರೆ ಇಲ್ಲಿನ ಪ್ರತಿಯೊಂದು ಕಲ್ಲಿನ ಹಿಂದೆ ಒಂದು ಸಾಮ್ರಾಜ್ಯದ ಕತೆ ಅಡಗಿದೆ. ಕ್ರಿಸ್ತಶಕ 13ನೇ ಮತ್ತು 14ನೇ ಶತಮಾನಗಳಲ್ಲಿ ಮುದ್ಗಲ್ ರಾಯಚೂರ್ ದೋಅಬ್ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿತ್ತು. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಈ ಫಲವತ್ತಾದ ನೆಲಕ್ಕಾಗಿ ಅನೇಕರು ರಾಜರು ಹೋರಾಡಿದರು. ಬಹಮನಿ ಸುಲ್ತಾನರು, ವಿಜಯನಗರ ಸಾಮ್ರಾಜ್ಯದ ನಂತರ ಆದಿಲ್ ಶಾಹಿ ಅರಸರು ಒಂದರ ಹಿಂದೆ ಒಂದರಂತೆ ಈ ಕೋಟೆಯ ಮೇಲೆ ತಮ್ಮ ಅಧಿಕಾರ ಸ್ಥಾಪಿಸಲು ಯುದ್ಧಗಳನ್ನ ನಡೆಸುತ್ತಿದ್ದರು. ಅದಕ್ಕಾಗಿಯೇ ಮುದ್ಗಲ್ ಕೋಟೆ ಕಲ್ಲುಗಳ ಕೇವಲ ಕಲ್ಲುಗಳಲ್ಲ, ಅವು ಯುದ್ಧಗಳ ಮೌನ ಸಾಕ್ಷಿಗಳು. ಈ ಪಟ್ಟಣದ ಮತ್ತೊಂದು ವಿಶೇಷತೆ ಏನೆಂದ್ರೆ ಇಲ್ಲಿನ ಪ್ರಾಚೀನ ಹಿಂದೂ ದೇವಾಲಯಗಳು ಇವೆ, ಬಹಮನಿ ಕಾಲದ ಮಸೀದಿಗಳು ಇವೆ. ಇದು ಒಂದು ಕಾಲದ ಇತಿಹಾಸವಲ್ಲ, ಅನೇಕ ಯುಗಗಳ ಪದರಗಳನ್ನ ತನ್ನೊಳಗೆ ಹೊತ್ತಿರುವ ನೆಲ. ಇಂದು ಕೋಟೆಯ ಗೋಡೆಗಳು ಮೌನವಾಗಿವೆ, ಆದರೆ ಅವುಗಳ ನೆರಳಿನಲ್ಲಿ ನಿಂತರೆ ಕುದುರೆಗಳ ಓಟ, ಕತ್ತಿಗಳ ಘರ್ಷಣೆ, ರಣಬೇರಿಯ ಪ್ರತಿಧ್ವನಿ ಇನ್ನು ಕೇಳಿಸುವಂತೆ ಭಾಸವಾಗುತ್ತದೆ. ಮುದ್ಗಲ್ ಇದು ಕೇವಲ ಒಂದು ಕೋಟೆಯಲ್ಲ, ಉತ್ತರ ಕರ್ನಾಟಕದ ಇತಿಹಾಸವನ್ನು ತನ್ನಲ್ಲಿ ಬರೆದಿರುವ ಜೀವಂತ ಅಧ್ಯಾಯ. ಈ ನೆಲದ ಕಥೆಗಳು ಇನ್ನೂ ಮುಗ್ದಿಲ್ಲ, ಅವುಗಳನ್ನ ಹುಡುಕುವ ಪಯಣ ಈಗಷ್ಟೇ ಪ್ರಾರಂಭ ಮಾಡಿದ್ದೇನೆ.